ಶ್ರೀ ಕಲಾಲಯ ಚಿತ್ರರವರ ಕೆ ಬಾಲಚಂದರ್ ಅರ್ಪಿಸುವ ಚಲನಚಿತ್ರ ಎರಡು ರೇಖೆಗಳು. ಸಂಭಾಷಣೆ ಮತ್ತು ಸಾಹಿತ್ಯ ಆರ್.ಎನ್. ಜಯಗೋಪಾಲ್, ಸಂಗೀತ ಎಂ.ಎಸ್. ವಿಶ್ವನಾಥನ್, ಛಾಯಾಗ್ರಹಣ ಬಿ.ಎಸ್. ಲೋಕನಾಥ್, ನಿರ್ಮಾಪಕರು ಜೆ. ಚಂದುಲಾಲ ಜೈನ್ ಮತ್ತು ವಿ. ನಟರಾಜನ್, ಚಿತ್ರಕಥೆ ಮತ್ತು ನಿರ್ದೇಶನ ಕೆ. ಬಾಲಚಂದರ್. ಏನ್ರಿ ಆಫೀಸ್ನಿಂದ ಬೇಗ ಬಂದ್ಬಿಡಿ, ಸಿನಿಮಾಗೆ ಹೋಗೋಣ. ಅಯ್ಯೋ, ಇವತ್ತು ಆಫೀಸಲ್ಲಿ ಪರ್ಮಿಷನ್ ಕೇಳೋ ಹಾಗೆ ಹೊಸ ಕಮಿಷನರ್ ಬರ್ತಾರೆ. ಹೌದು, 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಹೊಸ ಕಮಿಷನರ್ ಬರ್ತಾನೆ ಇರ್ತಾರೆ. ಬರೋರು ಎಲ್ಲರ ಮುಂದಾನು ನೀವು ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕೇನೋ ಅಲ್ವಾ? ಮತ್ತೆ ಮನೆಗೆ ಬಂದ್ರೆ ನೀವ್ ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು, ಆಫೀಸ್ಗೆ ಹೋದ್ರೆ ಕಮಿಷನರ್ ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು, ಸಾಲ ಕೊಟ್ಟೊಂದು ರಸ್ತೆ ಸಿಕ್ಕಿದ್ರೆ ಅವ್ನು ಹೇಳ್ದಾಗ ಡ್ಯಾನ್ಸ್ ಮಾಡ್ಬೇಕು. ನನ್ನ ಹಾಗೆ ಮಧ್ಯಮ ವರ್ಗದವನು ದಿನ ಪೂರ್ತಿ ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕು, ಆಲ್ ದ 24 hours. ಅಯ್ಯೋ, ಗೊತ್ತಾಗೋಯ್ತು. ಹಳ್ಳಿ ಶರ್ಟ್ ಇದ್ದಾಗಿದೆ. ಕಮಿಷನರ್ ಬರ್ತಾರೆ, ಒಂದ್ ಒಳ್ಳೆ ಶರ್ಟ್ ಇಲ್ಲ, ಒಂದ್ ಒಳ್ಳೆ ಕೋಟ್ ಇಲ್ಲ. ಯಾವತ್ ಒಳ್ಳೆ ಬಟ್ಟೆ ಹಾಕೊಳ್ಳೋಕಾಗುತ್ತೋ, ಯಾವತ್ ತೀರುತ್ತೋ ಈ ದರಿದ್ರ. ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಏನೇ ಇದು ಹೊಸ್ತಾಗಿದೆ? ಯಾರ್ದು? ನಿಮ್ಗೋಸ್ಕರ ಇಂಥದ್ದು 2 ಡ್ರೆಸ್ ಹೊಲಿಸಿದ್ದೀನಿ, ಕೋಟು ಶರ್ಟ್. ಹೊಸ್ದಾಗಿ ಹೊಲಿಸ್ತೀಯಾ? ದುಡ್ಡೆಲ್ಲಿತ್ತು? ಈಗ ಮಾತಾಡದೆ ನಿಂತ್ರೆ ಹೇಗೆ? ಈ ಕಳ್ನೋಟ ಎಲ್ಲ ಬೇಕಾಗಿಲ್ಲ, ದುಡ್ಡಲ್ಲಿಂದ ಬಂತ ಹೇಳು. ನೀವು ಹೊಸ ಡ್ರೆಸ್ ಹಾಕೋಬೇಕು ಅಂತ ನಂಗ್ ಮಾತ್ರ ಆಸೆ ಇರೋಲ್ವಾ? ಅದಕ್ಕೆ ನೀವು ಖರ್ಚಿಗೆ ಕೊಡ್ತಿದ್ ದುಡ್ಡಲ್ಲಿ ಮಿಕ್ಸಿ ಹೊಸ ಡ್ರೆಸ್ ಹೊಲಿಸ್ದೆ. ನೀನು ₹1 ಖರ್ಚಿಗೆ ಕೇಳಿದಾಗ ನಾನು ನಿನಗೆ 75 ಪೈಸೆ ತಾನೇ ಕೊಡ್ತೀನಿ. ಹಾಗಿರುವಾಗ ಉಳಿತಾಯ ಹೇಗ್ ಮಾಡ್ದೆ? 50 ಪೈಸಾ ಖರ್ಚಿದ್ದಾಗ ನಾನ್ ನಿಮ್ ಹತ್ರ ₹1 ಕೇಳ್ತೀನಿ, ನೀವ್ 75 ಪೈಸಾ ಕೊಡ್ತೀರಿ. 25 ಪೈಸಾ ಉಳಿತಾಯ ತಾನೆ? ನೋಡು, ನಗ್ನಗ್ತಾ ಮಾತು ಬದಲಾಯಿಸ್ತಾರ. ನಿಜ ಹೇಳು, ಎಲ್ಲಿತ್ತು ದುಡ್ಡು? ಹೌದ್ರಿ, ನಿನ್ ಬಾಯಿಂದ ನಿಜ ಹೇಗ್ ಬರ್ಸ್ಬೇಕು ನನಗ್ ಗೊತ್ತು. 2 ರೇಖೆಗಳನ್ನು ಇಟ್ಟುಕೊಂಡು ಜೀವನದ ತತ್ವವನ್ನು ಗಂಡನಿಗೆ ಬಿಡಿಸಿ ಹೇಳಿದ ಗೀತ. ಹೊಸ ಕಮಿಷನರ್ ಬರುವಾಗ ಒಳ್ಳೆ ಬಟ್ಟೆಗಾಗಿ ಹುಡುಕಾಡುವ ಗೋಪಿನಾಥನೆದುರು ಹೊಸ ಬಟ್ಟೆಯನ್ನು ತಂದಿಡುತ್ತಾಳೆ. ಹಣವೆಲ್ಲಿಂದ ಎಂದು ಕೇಳಿದರೆ ಉಳಿತಾಯ ಮಾಡಿದ್ದೆಂದು ತಿಳಿಸೋಳು. ಅದನ್ನು ನಂಬದ ಗೋಪಿನಾಥ್ ಮಗಳ ಮೇಲೆ ಆಣೆ ಮಾಡಿಸಿದಾಗ ಬಳೆಗಳನ್ನು ಅಡವಿಟ್ಟು ತಂದದೆಂದು ಒಪ್ಪಿಕೊಳ್ಳುವಳು. ಗೋಪಿನಾಥ್ ಡಿಸಿ ಆಫೀಸ್ನಲ್ಲಿ ಹೆಡ್ ಕ್ಲಾರ್ಕ್ ಆಗಿ ಕೆಲಸದಲ್ಲಿರ್ತಾರೆ. ಹೊಸ ಡಿಸಿ ಆಗಿ ಜಾನಕಿಯವರು ಅದೇ ಆಫೀಸಿಗೆ ಬರುತ್ತಾರೆ. ಎಲ್ಲರ ಪರಿಚಯ ಮಾಡಿಕೊಂಡ ಜಾನಕಿಯವರಿಗೆ ಕೊನೆಯದಾಗಿ ಗೋಪಿನಾಥ್ ಎದುರಾಗುವರು. ಗೋಪಿನಾಥ್ ರವರನ್ನು ನೋಡಿದ ಜಾನಕಿಯವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗುವುದು. ಕಾಫಿ ಮೇಜಿನ ಮೇಲೆ ಇಟ್ಟಿದ್ದೀನಿ, ಕಾಫಿ. ಈಗ ಕಾಫಿ ಅಂತ ಯಾರ್ದೋ ಧ್ವನಿ ಕೇಳಿಸ್ತಲ್ಲ, ಅವ್ರದೇನ ಕೈ? ಹೌದು ಅಂತೀರಾ? ಈ ಕೈಗೆ ಸಂಬಂಧಿಸಿದ ಮುಖನ ನಾನ್ ನೋಡ್ಬೋದಾ? ನೀವು ಕನ್ನಡದ ಹುಡುಗಿನ? ನಮಸ್ಕಾರ ರೀ. ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಾಗ್ಲಿಂದ ಕಾಫಿನೇ ಕುಡ್ದಿಲ್ಲ ರೀ. 4 ದಿವಸ ಆಯ್ತು. ಹಾ, ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ, ಒಂದ್ ಲೋಟ ಕಾಫಿ ಸಿಗತ್ತಾ ರೀ? ಈ ಅಚ್ಚಾಗ ಅರ್ಥ ಏನು? ಅಬ್ಬಾ, ಬದುಕ್ತೆ ಕಣ್ರಿ. ವಂಡರ್ಫುಲ್ ಆಗಿದೆ. ಇಂಥ ಒಳ್ಳೆ ಕಾಫಿ ನಾ ಬೆಂಗಳೂರ್ಲೂ ಕುಡ್ದಿಲ್ಲ ರೀ. ನಿಮ್ಮನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಬೇಕು ರೀ. ರೀ, ನಾನು ನಾಳೆನೂ ಇದೇ ಹೊತ್ತಿಗೆ ಇಲ್ಲಿಗೆ ಬರ್ಬೋದಾ ಕಾಫಿ ಕುಡಿಯಕ್ಕೆ? ಅಚ್ಚಾ, ನಾವಿನ್ನೂ ಎಷ್ಟೋ ಜಾಗಗಳಿಗೆ ಯಾತ್ರೆಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ವು. ಅಲ್ಲಿಂದ ನೇರ ತಮ್ಮ ಕೊಠಡಿಗೆ ಬಂದ ಜಾನಕಿಯವರು ತನ್ನ ಜೀವನದಲ್ಲಿ ನಡೆದ ಹಳೆಯ ಕತೆಗಳನ್ನು ನೆನಪಿಸಿಕೊಳ್ಳುವರು. ಕನ್ನಡ ಪಂಡಿತರ ಮಗಳಾಗಿದ್ದ ಜಾನಕಿಯವರು ಕಾಶಿಯಲ್ಲಿ ನೆಲೆಸಿದ್ದ ಸಮಯದಲ್ಲಿ ಕಾಶಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಗೋಪಿನಾಥ್. ಭಾಷಾ ಸಮಸ್ಯೆಯಿಂದ ಬಳಲುತ್ತಿದ್ದ ಗೋಪಿನಾಥರಿಗೆ ಜಾನಕಿಯವರ ಪರಿಚಯ ಮರಳುಗಾಡಿನಲ್ಲಿ ನೀರು ಸಿಕ್ಕಿದ ಹಾಗಿತ್ತು. ಗೋಪಿನಾಥರ ಆರೋಗ್ಯ ಕೆಟ್ಟ ಕಾರಣ ಅವರನ್ನು ಪಂಡಿತರ ಮನೆಯಲ್ಲಿ ಬಿಟ್ಟು ತೀರ್ಥಯಾತ್ರೆಗೆ ಹೊರಡುತ್ತಾರೆ ಗೋಪಿನಾಥರ ತಂದೆ ತಾಯಿ. ಜಾನಕಿ ಮತ್ತು ಗೋಪಿನಾಥರ ಮಧ್ಯೆ ಪ್ರೇಮ ಬೆಳೆದು ಇಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗುವರು. ಸಾಕು ಸಾಕು, ಇಲ್ಲಿ ಚಪ್ಪಾಳೆ ತಟ್ಟಾರ? ಇಲ್ಲಿ ತಟ್ಟಿದ್ರೆ ನಿಮ್ಮ ಸಾಕು ಅಂತ ಅರ್ಥ. ನಿಮಗೆ ಎಲ್ಲಿ ತಟ್ಟಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೇನು ಸುಮ್ಮನೆ ರೀ.
ನೀವು ತಪ್ಪು ಜಾಗದಲ್ಲ ತಟ್ಟಬಿಡ್ತು ಅಂತ ಹೇಳಿದ್ರೆ ಅವ್ರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಹಾರ ಹಾರ ಹೊಡಿಲಿ. ಯಾಕೋ ಇಬ್ರು ಕಚ್ಚಾಡ್ತಾ ಇದ್ದೀರಾ? ಹಾರ ಹಾಕೋದಕ್ಕೆ ಯೋಗ್ಯತೆ ಬೇಕು. ಮೈ ತುಂಬಾ ತಪ್ಪುಗಳೇ ಹಾರ ಹಾಕಿದ್ದು ಕಾಕ ಹಿಡಿಬೇಕು ಅಂತ ಮಾಡಿದ್ದೀರಾ? ಸ್ನೇಹಿತರೆ, ಇದುವರೆಗೂ ಉತ್ತರ ಭಾರತ ರಾಜ್ಯಗಳಲ್ಲೇ ಕೆಲಸ ಮಾಡಿದ ನಂತರ ಈಗ ನಾನು ಹುಟ್ಟಿದ ಈ ಕರ್ನಾಟಕದಲ್ಲೇ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಮದುವೆ ಆಗಿ ಗಂಡನ ಮನೆಗೆ ಹೋಗಿದ ಹೆಣ್ಣಿಗೆ ತವರು ಮನೆಗೆ ಬಂದ್ರೆ ಎಷ್ಟು ಸಂತೋಷವಾಗಿರುತ್ತೋ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗಿವತ್ತಾಗ್ತಿದೆ. ಹಾಗೆ ನನ್ನ ಕರ್ತವ್ಯಗಳನ್ನ ಸರಿಯಾಗಿ ನೆರವೇರಿಸ್ತೀನಾ ಇಲ್ವಾ ಅಂತ ಅನ್ನೋ ಒಂದು ರೀತಿ ಭಯ, ಭಕ್ತಿ, ಆತಂಕ ನನಗಿಲ್ಲಿ ಬಂದ್ಮೇಲೆ ಬಂದಿದೆ. ಕೊಟ್ಮನೆಗೆ ಬಂದಿರೋ ಹೆಣ್ಣಿನ ತರ. ಎಲ್ಲಾದ್ರೂ ಇರು, ಎಂತಾದ್ರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಶ್ರೀ ಕುವೆಂಪು ಅವರು ಬರೆದ ಹಾಗೆ ನಡೀತಿದ್ದ ನನಗೆ ಇವತ್ತು ಈ ಕನ್ನಡ ತಾಯಿಯ ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು. ಅವರ ಮದುವೆಯನ್ನು ಪಂಡಿತರು ಮೊದಲು ನಿರಾಕರಿಸಿದರೂ ಮಗಳಿಗಾಗಿ ಒಪ್ಪಿಕೊಳ್ಳುತ್ತಾರೆ. ತೀರ್ಥಯಾತ್ರೆಯಿಂದ ಬಂದ ಗೋಪಿನಾಥರ ತಂದೆ ತಾಯಿ ಗೋಪಿನಾಥ್ ಪರೀಕ್ಷೆಗೆ ಡೆಲ್ಲಿಗೆ ಹೋದ ಸಮಯದಲ್ಲಿ ಜಾನಕಿಯನ್ನು ಧಿಕ್ಕರಿಸಿ ಊರಿಗೆ ಹೊರಡುವರು. ಪಂಡಿತರು ಇಷ್ಟು ಬೇಡಿಕೊಂಡರೂ ಪರಿಣಾಮ ಬೀರುವುದಿಲ್ಲ. ಮಗನಲ್ಲಿ ಪರೀಕ್ಷೆ ನಂತರ ನೇರ ಊರಿಗೆ ಬಾ, ಸೊಸೆಯನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಸುಳ್ಳು ಹೇಳುತ್ತಾರೆ. ಇತ್ತ ಮಗಳಿಗಾದ ದುಸ್ಥಿತಿ ಕಂಡು ಹುಚ್ಚರಂತಾಗಿದ್ದ ಪಂಡಿತರು ಜಾನಕಿಗೆ ಇನ್ನೊಂದು ಮದುವೆಗೆ ತಯಾರಿ ನಡೆಸುತ್ತಾರೆ. ಆದರೆ ಜಾನಕಿ ಗರ್ಭಿಣಿ ಎಂದು ತಿಳಿದು ಕಂಗಾಲಾಗುವರು. ತಾಯಿನ ಕಾರಣ ಮಾಡಿಕೊಂಡು ತನ್ನ ಧರ್ಮ ಪತ್ನಿನ ಕೈ ಬಿಟ್ಟೋನಲ್ವೇ, ಅದಕ್ಕೆ ಮಗನ ಕೈನಿಂದಲೇ ಅವನ ಮನೆಯಿಂದ ಆಚೆ ಕಟ್ಟಿದ್ದು. ಇದಲ್ಲೇನ್ ತಪ್ಪು? ಜಾನಕಿ, ಸೇಡ್ ತೀರಿಸ್ಕೊಳ್ಳಕ್ಕೆ ಈಗ ತಾನೇ ಅವಕಾಶ ಪ್ರಾರಂಭವಾಗಿದೆ. ನಾನವನ್ನ ಸುಮ್ಮನೆ ಬಿಡೋದಿಲ್ಲ. ಅವನು ಮಾಡಿದ ತಪ್ಪಿಗೆ ಅವನು ಯಾವಾಗ್ಲೂ ದುಃಖ ಅನುಭವಿಸ್ತಾನೇ ಇರಬೇಕು. ಇದೇ ನನ್ನ ಗುರಿ. ಅದೇ ನಿಮ್ಮ ಗುರಿಯಾಗಿದ್ರೆ ನಿಮ್ಮ ಪ್ರಯತ್ನಗಳ ಮುರಿಯೋದೇ ನನ್ನ ಗುರಿಯಾಗಿರುತ್ತೆ. ಜಾನಕಿ, ನಿನ್ನನ್ನೇ ಸ್ಥಾನಕ್ಕೆ ತಂದವನೇ ನಾನು. ಜ್ಞಾಪಕ ಇರ್ಲಿ. ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನ ಮತ್ತೆ ಮನುಷ್ಯನಾಗಿ ಮಾಡೋದು ನಾನೇ. ನೀತ್ತಿದ್ದವಳು ನೀನು ಅಂತ ನನಗೆ ಗೊತ್ತಾಯ್ತು. ನನಗೂ ಇವತ್ತೇ ಗೊತ್ತಾಗಿತ್ತಪ್ಪ. ನಿಮ್ ಮಗಳ ಕಣ್ಣಿನ ಒರೆಸ್ಬೇಕನ್ನೋಗೋಸ್ಕರ ನೀವು ಕಷ್ಟಪಡಲಿಲ್ಲ, ನಾನು ಓದಿಸ್ಲಿಲ್ಲ. ಸೇಡ್ ತೀರ್ಸ್ಕೊಳ್ಳೋದೇ ನಿಮ್ ಗುರಿಯಾಗಿತ್ತು. ಅದಕ್ಕೆ ನಾನು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ಳಕ್ಕೆ ನೋಡ್ತಿದ್ದೀರಾ. ಗಂಡನ್ ಕಣ್ಣಿಂದ ಕಣ್ಣೀರ್ ತರಿಸೋದೆ ನೀವ್ ನನ್ನಿಂದ ಕೇಳೋ ಪ್ರತಿಫಲ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಓದ್ತಾನೂ ಇರ್ಲಿಲ್ಲ, ಈ ಪದವಿಗೆ ಬರ್ತಾನೂ ಇರ್ಲಿಲ್ಲ. ಜೀವನ ಪೂರ್ತಿ ಗಂಡನ್ ಬಿಟ್ಟವಳಾಗೆ ಇದ್ಬಿಡ್ತಿದ್ದೆ. ಗೋಪಿನಾಥನಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ ಪಂಡಿತರು ಮಗಳಿಗೆ IAS ವಿದ್ಯಾಭ್ಯಾಸ ಮಾಡಿಸಿ ಕಮಿಷನರ್ ಅನ್ನಾಗಿ ಮಾಡುತ್ತಾರೆ. ಇತ್ತ ಊರಿಗೆ ಬಂದ ಗೋಪಿನಾಥನಿಗೆ ಜಾನಕಿ ಸತ್ತು ಹೋದಳೆಂದು ಸುಳ್ಳು ಹೇಳಿದ ತಾಯಿ. ಅದನ್ನು ನಂಬಿದ ಗೋಪಿನಾಥ ಕಾಶಿಗೆ ಬಂದಾಗ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದರು ಪಂಡಿತರು. ಮತ್ತೆ ಭಾಷಾ ಸಮಸ್ಯೆಯಿಂದಾಗಿ ಜಾನಕಿ ಸತ್ತು ಹೋದಳೆಂದು ನಂಬಿ ಊರಿಗೆ ಬರುತ್ತಾನೆ ಗೋಪಿನಾಥ. ಅವನಿಗೆ ಗೀತಳ ಜೊತೆ ಮದುವೆಯಾಗುವುದು. DC ಆಫೀಸಿನಲ್ಲಿ ತಮ್ಮ ಹೊಸ ಕಮಿಷನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತಾರೆ. ಬೇಡ, ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಮಾತ್ರ ಲೆಕ್ಕ ಗೊತ್ತಾಗ್ಬೇಡ್ವೇನೋ? ರವಿ, ಲೆಕ್ಕದಲ್ಲಿ ನೀನೇ ದೊಡ್ಡ ಪಂಡಿತ ಅನ್ಕೊಂಡಿದ್ಯಾ? ಹೌದು. ನೀವೇನ್ ಲೆಕ್ಕ ಬೇಕಾದ್ರೂ ಕೇಳಿ, ನಾನು ಹೇಳ್ತೀನೋ ಇಲ್ವಾ ನೋಡಿ. ತುಂಬಾ ಕಷ್ಟವಾಗಿರೋ ಲೆಕ್ಕ ಕೇಳಮ್ಮ. ನಾನು ಕರೆಕ್ಟ್ ಆಗಿ ಹೇಳಿದ್ರೆ ನಂಗೆ ಏನ್ ಕೊಡ್ತೀರಾ? 5 ರೂಪಾಯಿ ಕೊಡ್ತೀರಾ? ಅದಕ್ಕೆಲ್ಲ ದುಡ್ಡು ಯಾಕೆ? ಬೇಕಾದ್ರೆ ಚಾಕ್ಲೇಟ್ ಕೊಡ್ತಾರೆ. 5 ರೂಪಾಯಿ ಏನು? 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ಕೊಡ್ತೀರಾ? ಅದು ನಿನಗೋ ಅಥವಾ ಇವನಿಗೋ? ನೋಡೋಣ ನೋಡೇ ಬೇಡ ಕಣ. ಅಮ್ಮ ಏನ್ ಕೇಳಮ್ಮ. ಕೇಳ್ತೀನಿ. ರೆಡಿನಾ? ರೆಡಿ. ನೀವಿಬ್ರು ಸೇರಿ ಒಂದೇ ಸಮಯದಲ್ಲಿ ಈ ಮನೆ ಬಿಟ್ಟು ಸ್ಕೂಲ್ ಹೊರಡ್ತೀರಿ. ರಾಮು ಹೋಗಿ ಸೇರಕ್ಕೆ 75 ನಿಮಿಷ ಆಗುತ್ತೆ. ನೀನ್ ಹೋಗಿ ಸೇರಕ್ಕೆ 1.25 ಗಂಟೆ ಹಿಡಿಯುತ್ತೆ. ಯಾಕೆ ಹೇಳಿ ನೋಡೋಣ. ನನಗೆ 75 ನಿಮಿಷ, ನನಗೆ 1.25 ಗಂಟೆ. ನಾ ಹೇಳ್ತೀನಿ. ಹೇಳು. ನಾನು ಕಾರಲ್ಲಿ ಹೋಗ್ತೀನಿ.
ತಪ್ಪು. ರವಿ, ನೀನ್ ಹೇಳಮ್ಮ. ರಾಮಮ್ಮ, ರಾಮಮ್ಮ, ಇದೆಂತ ಲೆಕ್ಕ? 75 ನಿಮಿಷ ಅಂದ್ರೂ ಒಂದೇ, 1.25 ಗಂಟೆ ಅಂದ್ರೂ ಒಂದೇ. ಶಭಾಷ್ ರವಿ. 500 ರೂಪಾಯಿ ಕೊಡಿ. ಅಮ್ಮ ಸುಮ್ಮನೆ ಮಾತು ಕೇಳಿದ್ರು, ಅದಕ್ಕೋಸ್ಕರ 500 ರೂಪಾಯಿ ಕೊಟ್ಬಿಡ್ತಾರಾ? ಅಲ್ಲಮ್ಮ. ತಗೋ, ಈಗ ಹಣ. ನೀವು ನಿಜವಾಗ್ಲೂ ಹಣ ಕೊಡ್ತೀರಾ? ನಾನು ಅನ್ಕೊಂಡೇ ಇರ್ಲಿಲ್ಲ. ಇದನ್ನ ಭದ್ರವಾಗಿ ತಗೊಂಡು ಹೋಗಿ ನಿಮ್ ತಾಯಿ ಹತ್ರ ಕೊಡು. ಹಾರ ಹಾಕುವ ವಿಷಯದಲ್ಲಿ ತಾರತಮ್ಯ ಮಾಡುತ್ತಿರುವಾಗ ಗೋಪಿನಾಥರೇ ಹೋಗಿ ಹಾರ ಹಾಕುತ್ತಾರೆ. ಡಿವಿಎಸ್ ಬಾಬು ಎನ್ನುವ ಗುಮಾಸ್ತ ಗೋಪಿನಾಥ ಮತ್ತು ಜಾನಕಿ ಬಾಳಿನಲ್ಲಿ ಆಟ ಶುರು ಇಟ್ಟುಕೊಳ್ಳುವರು. ಗೋಪಿನಾಥ್ ಜಾನಕಿಯವರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಎಂದು ಗೀತಳಿಗೆ ತಿಳಿಸಿ ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ. ಇತ್ತ ಜಾನಕಿಯವರ ಮಗನನ್ನು ನೋಡಲು ಹೋದ ಗೋಪಿನಾಥ್ಗೆ ಪಂಡಿತರಿಂದ ಅಪಮಾನ. ತಲೆ ಕೆಡಿಸಿಕೊಂಡ ಗೋಪಿನಾಥ ಆಫೀಸಿನಲ್ಲಿ ಫೈಲ್ ಕಳೆದುಕೊಂಡಾಗ ತರಾಟೆಗೆ ತೆಗೆದುಕೊಂಡ ಜಾನಕಿಯವರು. ಪಂಡಿತರ ಕುತಂತ್ರದಿಂದ ಲಂಚ ಪಡೆದನೆಂಬ ಆರೋಪದ ಅಡಿಯಲ್ಲಿ ಕೆಲಸ ಕಳೆದುಕೊಂಡ ಗೋಪಿನಾಥ ಇತ್ತ ಕ್ಲಾರ್ಕ್ ಒಬ್ಬರ ಮಗನಿಂದಾಗಿ ಲೈಬ್ರರಿಯಲ್ಲಿ ಫೈಲ್ ಸಿಕ್ಕಿದಾಗ ಮತ್ತೆ ಕೆಲಸಕ್ಕೆ ಹಾಜರು. ಲಂಚವೆಂದು ಬಂದಿದ್ದ ಹಣವನ್ನು ಟ್ರೆಸರಿಯಲ್ಲಿ ಹಾಕುವಾಗ ಅದನ್ನು ಸುತ್ತಿದ ಪೇಪರ್ನಲ್ಲಿದ್ದ ಚಿತ್ರ ಕಂಡು ಹಿಂದೊಮ್ಮೆ ಜಾನಕಿ ಮನೆಯಲ್ಲಿ ನೋಡಿದ್ದ ಚಿತ್ರದ ನೆನಪಾಗಿ ಅಲ್ಲಿಗೆ ಹೋಗುತ್ತಾನೆ. ಜಾನಕಿ ತಂದೆಯ ಜೊತೆ ಕೈ ಜೋಡಿಸಿದ್ದ ಕ್ಲಾರ್ಕ್ನಿಂದಾಗಿ 5,000 ರೂಪಾಯಿಗಳನ್ನು ಕಳೆದುಕೊಂಡ ಗೋಪಿನಾಥ ರಾಜೀನಾಮೆ ಕೊಡಲು ಮುಂದಾಗುತ್ತಾನೆ. ರಾಜೀನಾಮೆ ಸ್ವೀಕರಿಸುವುದಿಲ್ಲವೆಂದು ತಿಳಿಸಿದ ಜಾನಕಿಯವರು 5,000 ಟ್ರೆಸರಿಗೆ ಕಟ್ಟಲು ತಿಳಿಸುವರು. ಇದರಿಂದ ತಲೆ ಕೆಡಿಸಿಕೊಂಡ ಗೋಪಿನಾಥ ಜಾನಕಿಯನ್ನು ಸಾಯಿಸಲು ಅವರ ಮನೆಗೆ ಬರುತ್ತಾರೆ. ಪೊಲೀಸರನ್ನು ಕರೆಸಿದ ಪಂಡಿತರು ಗೋಪಿನಾಥನ ಮೇಲೆ ದೂರು ಕೊಡುತ್ತಾರೆ. ಅದನ್ನು ನಿರಾಕರಿಸಿದ ಜಾನಕಿ ಪೊಲೀಸರನ್ನು ವಾಪಸ್ ಕಳುಹಿಸುವರು. ನವರಾತ್ರಿ ಉತ್ಸವದಂದು ಗೀತಳನ್ನು ಮನೆಗೆ ಕರೆಸಿದ ಜಾನಕಿ ಹಾಡಿನಲ್ಲಿಯೇ ತನ್ನ ಮತ್ತು ಗೋಪಿನಾಥನ ಸಂಬಂಧ ತಿಳಿಸುತ್ತಾರೆ. ಮೊದಲೇ ಡಿವಿಎಸ್ ಬಾಬುವಿನ ಮಾತಿನಿಂದ ಕಂಗೆಟ್ಟಿದ್ದ ಗೀತಾ ಮತ್ತಷ್ಟು ಕಂಗೆಟ್ಟು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆಯುವುದು. ಜಾನಕಿಯನ್ನು ಕರೆಸಿ ವಿಚಾರಣೆ ಮಾಡಿದ ಮಂತ್ರಿಯವರಿಂದ ಗೀತಳಿಗೆ ಸಮಾಧಾನದ ಉತ್ತರ. ರಾಮು ಜೊತೆ ಆಟವಾಡಲು ನೀರಿಗಿಳಿದ ರವಿ ನೀರಿನಲ್ಲಿ ಮುಳುಗುವುದನ್ನು ಕಂಡು ತಾತನಲ್ಲಿ ರವಿಯನ್ನು ರಕ್ಷಿಸಲು ಗೋಗರಿಯುತ್ತಾನೆ ರಾಮು. ರವಿಯನ್ನು ರಕ್ಷಿಸಲು ನೀರಿಗೆ ಹಾರಿದ ರಾಮು ಅದನ್ನು ಕಂಡು ಅವರ ಹಿಂದೆಯೇ ಹಾರಿದ ಪಂಡಿತರು ಇಬ್ಬರು ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಶ್ರೀಗಂಧ ಕಳ್ಳ ಸಾಗಾಣಿಕೆದಾರರನ್ನು ಹಿಡಿಯಲು ಹೋದ ಜಾನಕಿಯವರಿಗೆ ಗುಂಡೇಟು ತಗಲುವುದು. ಆಸ್ಪತ್ರೆಗೆ ಹೋಗದೆ ಗೋಪಿನಾಥರ ಮನೆಗೆ ಬಂದ ಜಾನಕಿ ಸಾಯಲು ಹೊರಟಿದ ಗೀತಳನ್ನು ರಕ್ಷಿಸಿ ಮನೆಗೆ ಕರೆತಂದ ಗೀತಳ ತಂದೆ. ಮನೆಯಲ್ಲಿ ಜಾನಕಿಯನ್ನು ಕಂಡು ಸಿಟ್ಟಿಗೆದ್ದ ಗೀತ ಬೈಯಲು ನಿಜ ವಿಷಯ ತಿಳಿಸಿದ ಜಾನಕಿಯನ್ನು ತಪ್ಪರ್ಥ ಕಲ್ಪಿಸಿಕೊಂಡಿದ್ದಕ್ಕಾಗಿ ಕ್ಷಮೆ ಕೇಳಿದ ಗೀತ. ಆಸ್ಪತ್ರೆಯಲ್ಲಿ ರಾಮುವಿನ ಮರಣ. ಪಂಡಿತರ ಮನಸ್ಸಿನ ಕಲ್ಮಶ ದೂರವಾಗಿ ತಪ್ಪೊಪ್ಪಿಕೊಳ್ಳುವರು. ವಿದೇಶದಿಂದ ಜಾನಕಿಗೆ ಒಳ್ಳೆ ಕೆಲಸದ ಆಫರ್. ಅದಕ್ಕೆ ಗೀತಳಿಂದ ನಕಾರ. ಇಬ್ಬರು ಜೊತೆಯಾಗಿದ್ದು ಬಾಳು ನಡೆಸುವ ವಿಚಾರ ತಿಳಿಸೋಳು. ಗೀತಳಿಗೆ ಬುದ್ಧಿಮಾತು ಹೇಳಿದ ಜಾನಕಿ ಗಂಡನನ್ನು ಒಪ್ಪಿಸಿ ಹೊರಡುತ್ತಾಳೆ. ಗೀತ ಮತ್ತು ಗೋಪಿನಾಥ ರವಿಯನ್ನು ಜಾನಕಿಗೆ ಉಡುಗೊರೆಯಾಗಿ ನೀಡುವರು. ಹೊರದೇಶಕ್ಕೆ ಹೊರಟ ಜಾನಕಿ ಮತ್ತು ರವಿ. ಗೋಪಿನಾಥರವರ ಬಾಳ್ನಲ್ಲಿ ಜಾನಕಿ ಮತ್ತು ಗೀತಾ ಎರಡು ಸಮಾನ ರೇಖೆಗಳಾಗಿ ಉಳಿಯುವರು. ಹೌದು ಜಾನಕಿ, ಇನ್ಮೇಲೆ ಇವನೇ ನಿನಗೆ ರಾಮು. ರವಿ, ರಾಮು ಅಮ್ಮನ ಜೊತೆ ಹೋಗೋದಕ್ಕೆ ನಿನಗಿಷ್ಟ ತಾನೆ? ಉತ್ತರ ಹೇಳೋ. ಹೇಳು ಮರಿ, ನನ್ ಜೊತೆ ಬರಕ್ಕೆ ನಿನಗೆ ಒಪ್ಪಿಗೆ ತಾನೆ? ಶ್ರೀನಾಥ್, ಅಶ್ವಥ್, ಲೋಕನಾಥ್, ಸರಿತಾ, ಗೀತಾ ಅಭಿನಯದ ಮನ ಮಿಡಿಯುವ ಚಲನಚಿತ್ರ ಎರಡು ರೇಖೆಗಳು.